ನಮಸ್ಕಾರ. ನಾನು ನಿಮ್ಮ ಅಂಕುರ ಬಿ. ನೀವು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ ಕುಸಕುಳಿ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಬಿನ್ ಆಲ್ರೆಡಿ 1 ಮಂತ್ ಆಗಿಬಿಟ್ಟಿದೆ. ಸೊ ನನಗೆ ನವಂಬರ್ 24 ಡಿಸೆಂಬರ್ 3 ತನಕ NCC ಕ್ಯಾಂಪ್ ಇತ್ತು. ಅಟ್ ದಿ ಸೇಮ್ ಟೈಮ್ ಅದಾಗಿದ್ದು 3-4 ದಿವಸಕ್ಕೆ ಎಕ್ಸಾಮ್ಸ್ ಇತ್ತು. ಸೊ ಆ ಒಂದು ರೀಸನ್ನಿಂದ ನನಗೆ ಯಾವುದೇ ರೀತಿ ವೀಡಿಯೋಸ್ ಆಗಲಿ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಎಸ್, ಫೈನಲಿ ಐ ಆಮ್ ಬ್ಯಾಕ್. ಸೊ ತುಂಬ ಖುಷಿ ಆಗ್ತಿದೆ. ಸೊ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಖಂಡಿತವಾಗ್ಲೂ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಜೊತೆ ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ನಮ್ಮ ಕ್ಯಾಂಪ್ ಬಂದು ಇಲ್ಲೇ ಯಲಹಂಕದಲ್ಲಿತ್ತು. ಸೊ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ 10:30 ಆದರೂ ನಮ್ಮ ದಿನ ಅಂತೂ ಮುಗಿತಾನೆ ಇರಲಿಲ್ಲ. ಸೊ ಬೆಳಗ್ಗೆ 4 ಗಂಟೆಗೆ ನೀರಿಗೋಸ್ಕರ ಬಕೆಟ್ ಇಟ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊತಿದ್ದು ನಾವು. ಅಲ್ಲಿಂದ ಸ್ಟಾರ್ಟ್ ಆದರೆ ರಾತ್ರಿ 10:30 ಬೆಡ್ಶೀಟ್ ಹಾಕೊಂಡು ಮಲ್ಕೊಳ್ಳೋವರೆಗೂ ರೆಸ್ಟ್ ಅಂತೂ ಇರ್ತಾನೆ ಇರಲಿಲ್ಲ. ತುಂಬ ಕಮ್ಮಿ ಫ್ರೀ ಟೈಮ್ ಸಿಕ್ತಿತ್ತು. ಆ್ಯಂಡ್ ನೀರು ಬಗ್ಗೆ ಖಂಡಿತವಾಗ್ಲೂ ಹೇಳಲೇಬೇಕು. ಆ್ಯಂಡ್ ಮನೇಲಿ ಹೇಗೆ ಬೇಕಂದ್ರೆ ಹಾಗೆ ಟೈಮಿಗೆ ಎಲ್ಲ ಸಿಗ್ತಿತ್ತು. ಆ್ಯಂಡ್ ನೀರು ಕೂಡ ಯಾವಾಗಂದ್ರೆ ಅವಾಗೆ ಬರ್ತಿತ್ತು, ಖಾಲಿ ಆಗ್ತಿರ್ಲಿಲ್ಲ ಅಥವಾ ನಿಂತೋಗ್ತಿರ್ಲಿಲ್ಲ. ಸೊ ಬಟ್ ಅಲ್ಲಿ ನಾವು ನೀರನ್ನ ಹೇಗೆ ಜುಡಿಷಿಯಸ್ ಆಗಿ ಯೂಸ್ ಮಾಡಬೇಕು ಆ್ಯಂಡ್ ಪ್ರತಿ ಒಂದೊಂದು ಡ್ರಾಪ್ ಕೂಡ ವ್ಯಾಲ್ಯೂ ತಿಳ್ಕೊಂಡ್ವಿ. ಆ್ಯಂಡ್ ಡೆಫಿನೆಟ್ಲಿ ಇದೊಂದು ಹೇಳಲೇಬೇಕು. ಬೆಳಿಗ್ಗೆ ಫಸ್ಟ್ ದಿವಸ ನಾವು ಹೋದಾಗ ನೀರು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಹಿಂದಿನ ದಿವಸನೇ ನಾವು ಬಕೆಟ್ ಎಲ್ಲ ತುಂಬಿಸಿ ಇಟ್ಕೊಂಡಿದ್ವಿ. ಬಟ್ ದೆನ್ ಅವತ್ತು ಮುಂದಿನ ದಿವಸ ಬಿಸಿನೀರು ಬಂತು. ಆ್ಯಂಡ್ ತುಂಬಾ ಖುಷಿ ಆಯಿತು. ಓಕೆ ಫೈನ್, ನೀರು ಬರ್ತಾ ಇದೆಯಲ್ಲ, ಇನ್ನೇ ತುಂಬಿಸಿ ಇಟ್ಕೊಳೋದು ಬೇಡ ಅಂತ ಅವತ್ತಿನ ದಿವಸ ನಾವು ತುಂಬಿಸಿ ಇಟ್ಕೊಂಡಿಲ್ಲ. ನೆಕ್ಸ್ಟ್ ದಿವಸ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ನೀರು ಸ್ಟಾಪ್ ಆಗಿ ಹೋಗ್ಬಿಟ್ಟಿತ್ತು. ಅದು ಲೇಟಾಗಿ ಬಂತು. ನಾವು 4 ಗಂಟೆಯಿಂದಲೇ ನಮ್ಮ ಡೈಲಿ ರೂಟೀನ್ ಸ್ಟಾರ್ಟ್ ಆಗೋದ್ರಿಂದ ಅಲ್ಲಿ 5 o'clock ಬಂತು ಅವತ್ತಿನ ದಿವಸ. ಸೊ ಹೇಗಾಗೋಯ್ತು ಅಂದರೆ ನಾವು ವಾಟರ್ ಬಾಟಲ್ ನೀರಲ್ಲೆಲ್ಲ ಒಂದಷ್ಟು ಜನ ತುಂಬಿಸಿ ಇಟ್ಕೊಂಡಿದ್ರು, ಲಕ್ಕಿ ಪೀಪಲ್. ಬಟ್ ದೆನ್ ನಾವು ವಾಟರ್ ಬಾಟಲ್ ನೀರಲ್ಲೆಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಈ ಥರ ಒಂದೊಂದು ಲೈಫ್ ಲೆಸನ್ಸ್ ಕಲಿತಾ ಇರ್ತೀವಿ NCCಲಿ ಡೆಫಿನೆಟ್ಲಿ. ಆ್ಯಂಡ್ ಖಂಡಿತವಾಗ್ಲೂ ಅದರಿಂದ ಸಾಕಷ್ಟು ವ್ಯಾಲ್ಯೂಸ್ ತಿಳ್ಕೊಂಡ್ವಿ, ನೀರು ಹೇಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಆ ಟೈಮಲ್ಲೇ ಒಂದು ಇನೋವೇಟಿವ್ಸ್ ಐಡಿಯಾಸ್ ಬರೋದು, ವಾಟರ್ ಬಾಟಲ್ ನೀರಲ್ಲೆಲ್ಲ ಹಲ್ಲುಜ್ಜಿಕೊಂಡು ಮುಖ ತೊಳ್ಕೊಳ್ಳೋದು ಆ ಥರ ಆಗಿತ್ತು. ಸೊ ಆ್ಯಂಡ್ ಎಸ್, ಅದಾದಮೇಲೆ 6 o'clock ಫಾಲೆನ್ ಇರ್ತಿತ್ತು. ಫಾಲೆನ್ ಅಂದರೆ ಅಸೆಂಬ್ಲಿ. ಸೊ ಅಸೆಂಬ್ಲಿ ಮುಗಿಸ್ಕೊಂಡು ಫಿಸಿಕಲ್ ಎಕ್ಸಸೈಸಸ್ ಇರ್ತಿತ್ತು. ಸೊ ಫಿಸಿಕಲ್ ಎಕ್ಸಸೈಸಸ್ ಪ್ರಾಬ್ಲಿ 7:15 ಮುಗಿತಿದ್ರೆ 7:15 20-30 ಮಿನಿಟ್ಸಲ್ಲಿ ಟ್ರ್ಯಾಕ್ಸಿಂದ ಯೂನಿಫಾರ್ಮಾಗಿ ಚೇಂಜ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಟ್ರ್ಯಾಕ್ಸಿಂದ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಸೊ ನಾವು ತಿಂಡಿಗೆ ಹೋಗಬೇಕಿತ್ತು. 8 o'clock ಶಾರ್ಪ್ ತಿಂಡಿಗೆ ಇರ್ತಿದ್ವಿ. ಸೊ ತಿಂಡಿ ಮುಗಿಸ್ಕೊಂಡು ಇನ್ 20 ಮಿನಿಟ್ಸಲ್ಲಿ ಮತ್ತೆ ಫಾಲಿನ್ ಇರ್ತಿತ್ತು. ಸೊ ಆ ಫಾಲಿನ್ ಮುಗಿಸ್ಕೊಂಡು ಯೂಶುವಲ್ ಆಗಿ ಡ್ರಿಲ್ ಮತ್ತು ಥಿಯರಿ ಕ್ಲಾಸಸ್ ಇರ್ತಿತ್ತು. ಒಂದು ದಿವಸ ಡ್ರಿಲ್ ಅಂದರೆ ಡ್ರಿಲ್ ಪ್ರಾಕ್ಟೀಸ್ ಇದ್ದರೆ, ಪೆರೇಡ್ ಪ್ರಾಕ್ಟೀಸ್ ಇದ್ದರೆ, ನೆಕ್ಸ್ಟ್ ದಿವಸ ನಮ್ಗೆ ಥಿಯರಿ ಕ್ಲಾಸಸ್ ಇರ್ತಿತ್ತು. ಹಾಗೆ ಆಲ್ಟರ್ನೇಟ್ ಡೇಸ್ ಮಾಡ್ತಾಯಿದ್ರು. ಫಸ್ಟ್ ಫ್ಯೂ ಡೇಸ್ ನಮ್ಗೆ ಡ್ರಿಲ್ ಪ್ರಾಕ್ಟೀಸ್ ತುಂಬಾ ಒಂಥರ ಟೈರಿಂಗ್ ಆಗಿ ಅನಿಸ್ತಿತ್ತು, ಸುಸ್ತಾಗ್ತಿತ್ತು ಅನಿಸ್ತಿತ್ತು. ಬಟ್ ದೆನ್ ಲಾಸ್ಟ್ ಫ್ಯೂ ಡೇಸಲ್ಲಿ ನಮಗೆ ಡ್ರಿಲ್ ಪ್ರಾಕ್ಟೀಸ್ ಏನೋ ಬೆಟರ್ ಆಗಿದೆ ಅಂತ ಅನಿಸ್ತು. ಥಿಯರಿ ಕ್ಲಾಸ್ಗಿಂತ ಅಷ್ಟು ಇಷ್ಟಪಟ್ಟು ಮಾಡ್ತಾ ಇದ್ವಿ ಡ್ರಿಲ್ಲನ್ನು. ಅಟ್ ದಿ ಸೇಮ್ ಟೈಮ್ ಥಿಯರಿ ಕ್ಲಾಸಸ್ ಕೂಡ ಚೆನ್ನಾಗಿತ್ತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಆ್ಯಂಡ್ ತುಂಬಾ ಕಲ್ತ್ವಿ ನಾವು. ಸೊ ಅದಾದಮೇಲೆ ಯೂಶುವಲಾಗಿ 1:10 ತನಕ ಈ ಥರ ಥಿಯರಿ ಕ್ಲಾಸ್, ಡ್ರಿಲ್ ಕ್ಲಾಸಸ್ ಇರ್ತಿತ್ತು. ಸೊ 1:10 ಊಟ ಮುಗಿಸ್ಕೊಂಡು ಆ್ಯಂಡ್ ನಮ್ಮ ರೂಮ್ಸ್ಗೆ ಹೋಗ್ತಿದ್ವಿ. ರೂಮ್ಸಲ್ಲಿ ಮತ್ತೆ ಯೂನಿಫಾರ್ಮಿಂದ ಟ್ರ್ಯಾಕ್ಸಿಗೆ ಚೇಂಜ್ ಮಾಡಿಕೊಂಡು 2:30 ಮತ್ತೆ ಫಾಲಿನ್ ಆಗ್ತಿದ್ವಿ. ಸೊ ಅದಾಗಿದ ತಕ್ಷಣ ಮತ್ತೆ ಥಿಯರಿ ಕ್ಲಾಸಸ್ ಇರ್ತಿತ್ತು. ಸೊ ಅಲ್ಲಿ ಬಂದು ANO ಕ್ಲಾಸಸ್ ಎಲ್ಲ ಮಾಡ್ತಿದ್ರು. ಸೊ ಅಂದರೆ ನಮ್ಮ ರೆಸ್ಪೆಕ್ಟಿವ್ ANOs ನಮಗೆ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಿದ್ರು. B ಸರ್ಟಿಫಿಕೇಟ್ ರಿಲೇಟೆಡ್ ಕಾನ್ಸೆಪ್ಟ್ಸ್, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಹೇಳ್ಕೊಡ್ತಿದ್ರು. ಸೊ ಅದಾದಮೇಲೆ ಆಲ್ಮೋಸ್ಟ್ 4:10 ತನಕ ಇರ್ತಿತ್ತು. ಸೊ 4:10 to 4:30 ಮತ್ತೆ ಬ್ರೇಕ್ ಟೈಮ್ ಅಂತ ಇರ್ತಿತ್ತು. ಅಲ್ಲಿ ಸ್ನ್ಯಾಕ್ಸ್ ಕೊಡ್ತಿದ್ರು, ಬಜ್ಜಿ, ಬೋಂಡಾ, ಕಾಫಿ, ಟೀ ರೆಗ್ಯುಲರ್ ಆಗಿರ್ತಿತ್ತು, ಬಿಸ್ಕೆಟ್ಸ್ ಈ ಥರ ಕೊಡ್ತಾಯಿದ್ರು. ಚಾಕ್ಲೇಟ್ ಕೊಟ್ಟಿದ್ರು ಒಂದು ದಿವಸ. ಸೊ ಅದಾದಮೇಲೆ ಡೆಫಿನೆಟ್ಲಿ 4:30 to 5:30 ಒಂದು ಫಾಲಿನ್ ಇತ್ತು. ಅದಾದಮೇಲೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಂದರೆ PT ಪಿರಿಯಡ್ ಥರ. ಸೊ ಬಾಸ್ಕೆಟ್ಬಾಲ್, ಥ್ರೋಬಾಲ್, ವಾಲಿಬಾಲ್, ಶಟಲ್ ಕಾಕ್, ಫುಟ್ಬಾಲ್, ಖೋಖೋ, ಕಬಡ್ಡಿ ಈ ಥರ ಗೇಮ್ಸ್ ಆಡೋಕ್ಕೆ ಬಿಡ್ತಾಯಿದ್ರು. ಆ್ಯಂಡ್ ನಾವು ಕೂಡ ಖೋಖೋ, ಕಬಡ್ಡಿ ಎಲ್ಲ ಆಡ್ತಾಯಿದ್ವಿ. ಸೊ ಡೆಫಿನೆಟ್ಲಿ ತುಂಬ ಅಂದರೆ ತುಂಬ ಮಜಾ ಮಾಡ್ತಾಯಿದ್ವಿ, ಅದಂತೂ ನಿಜ. ಸೊ ಅದಾದಮೇಲೆ 5:30 ತನಕ ಇರ್ತಿತ್ತು. ಸೊ 5:30 ಮತ್ತೆ ಒಂದು ಫಾಲಿನ್. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಪ್ರಾಬ್ಲಿ 1 hour ಸಿಗ್ತಿತ್ತು. ಆ ಟೈಮಲ್ಲಿ ನಾವು ರೂಮ್ ಕ್ಲೀನ್ ಮಾಡ್ಕೊತಿದ್ವಿ, ನೆಕ್ಸ್ಟ್ ಡೇಗೆಲ್ಲ ಸೆಟಪ್ ಮಾಡ್ಕೊತಿದ್ವಿ ಏನೇನು ಬೇಕು ಅಂತ. ಸೊ ನೀರು ತುಂಬಿಸ್ಕೊತಿದ್ವಿ ಬಕೆಟಲ್ಲಿ. ಸೊ ಅದೊಂದು ಮಾಡೋ ಅಷ್ಟರಲ್ಲೇ 1 hour ಆಗೋಗ್ತಿತ್ತು. ಸೊ 7 o'clock ಮತ್ತೆ 7 to 8 ನಮಗೆ ಕಲ್ಚರಲ್ ಪ್ರಾಕ್ಟೀಸ್ ಇರ್ತಿತ್ತು. ಸೊ ಕಲ್ಚರಲ್ ಪ್ರಾಕ್ಟೀಸ್ ಆ್ಯಂಡ್ ಡೆಫಿನೆಟ್ಲಿ ಇದು ಹೇಳಲೇಬೇಕು, ಮೌಂಟ್ ಕಾರ್ಮೆಲ್ ಕಾಲೇಜ್ಗೆ ಕಂಗ್ರ್ಯಾಚುಲೇಷನ್ ಟು ಆಲ್ ಆಫ್ ದೆಮ್. ಡ್ರಿಲ್ ಕಾಂಪಿಟೇಷನಲ್ಲಿ 2nd ಪ್ಲೇಸ್ ಬಂತು. ಆ್ಯಂಡ್ ಹಾಗೆ ಥೀಮ್ ಡ್ಯಾನ್ಸಲ್ಲಿ 1st ಪ್ಲೇಸ್ ಬಂತು. ಅಟ್ ದಿ ಸೇಮ್ ಟೈಮ್ ಸಿಂಗಿಂಗಲ್ಲಿ 1st ಪ್ಲೇಸ್ ಬಂತು. ಸೊ ಕಂಗ್ರ್ಯಾಚುಲೇಷನ್ ಟು ಆಲ್ ಆಫ್ ದೆಮ್. ಸೊ ತುಂಬ ಅಂದರೆ ಲೈಕ್ ನಮ್ಗೆ ಲಾಸ್ಟ್ ಫ್ಯೂ ಡೇಸ್ ಎಲ್ಲ ಕಾಲೇಜಸ್ ಬಂದಿದ್ದರಿಂದ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಿದ್ರು. ಸೊ ಅದು ತುಂಬಾ ಮಜಾ ಮಾಡಿದ್ವಿ. ಇನ್ಫ್ಯಾಕ್ಟ್ NCC ಕೆಡೆಟ್ಸ್ ಒಂದು ಡಿಸಿಪ್ಲಿನ್ ಲೈಫ್ಗೆ ಒಂದು ಅಡಾಪ್ಟ್ ಆಗಿರ್ತೀವಲ್ಲ, ಅದರಿಂದ ಹೊರಗೆ ಬಂದು ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಟೈಮಲ್ಲಿ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ತಿತ್ತು. ಸೊ ಅದಾದರೆ 8 to 9 ಮತ್ತೆ 8 ಶಾರ್ಪ್ ಊಟ ಇರ್ತಿದ್ವಿ. ಸೊ ಅದಾದರೆ 8:30 ಮುಗಿಸ್ಕೊಂಡು ಮತ್ತೆ ಫಾಲಿನ್ನು, ಆಮೇಲೆ
ಹೆಡ್ ಕೌಂಟ್ ಇರ್ತಿತ್ತು. ಹೆಡ್ ಕೌಂಟ್ ಎಲ್ಲ ಮುಗಿಸ್ಕೊಂಡು ನಮಗೆ ರೂಮ್ಗೆ ಹೋಗ್ತಾ ಇದ್ದಿದ್ದೆ 10 o'clock, 9:30, 10 ಆಗೋಗ್ತಿತ್ತು. ಸೊ ನಮ್ಮ ರೂಮ್ ಅಂತೂ ಇದ್ದಿದ್ದು 3rd ಫ್ಲೋರಲ್ಲಿ. ಸೊ ಅದನ್ನ ಹತ್ಕೊಂಡ್ಬಂದು ಕುತ್ಕೊಳ್ಳೋ ಅಷ್ಟರಲ್ಲಿ ಸಿಕ್ಕಾಬಿಟ್ಟು ಸುಸ್ತಾಗ್ಬಿಡ್ತಿತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ಡೇಗೆ ಎಲ್ಲ ಸೆಟಪ್ ಮಾಡಿಕೊಂಡು ಬೆಡ್ ಹಾಸ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ. ಆ್ಯಂಡ್ ನಮ್ಗೆ ಆ ಟೈಮಲ್ಲಿ ತುಂಬ ಕಮ್ಮಿ ಟೈಮ್ ಮೊಬೈಲ್ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಆ ಟೈಮಲ್ಲಿ ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡೋಕ್ಕೆ ಸಿಗ್ತಿದ್ದಿದ್ದು ಟೈಮು. ಸೊ ನಮ್ಮ ಪೇರೆಂಟ್ಸ್ ಜೊತೆ ಮಾತಾಡಿ ಆಮೇಲೆ ಬೆಡ್ ಎಲ್ಲ ಸೆಟಪ್ ಮಾಡಿ ಎಲ್ಲ ಮಾಡ್ಕೊಂಡು ಆಮೇಲೆ ಮೊಬೈಲ್ ಎಲ್ಲ ವಾಟ್ಸಪ್ ಚೆಕ್ ಮಾಡಿ, ಮೆಸೇಜಸ್ ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡಿ ಎಲ್ಲ ಮಾಡಿ ಮುಗಿಸೋ 11:30, 12. ನಾನು ಯೂಶ್ವಲಾಗಿ ದಿನಾಗೂ ಮಲಗ್ತಾ ಇದ್ದಿದ್ದೆ 12 o'clock. ಸೊ 12 o'clock ಮಲಗಿ. ಸೊ ನಾನು ಹೇಗೆ ಖಂಡಿತವಾಗ್ಲೂ 12 o'clock ಮಲಗಿ 4 ಗಂಟೆಗೆ ಎದೊಳ್ತಿದ್ದೆ ದೇವರನ್ನೇ ಗೊತ್ತಿಲ್ಲ. ಬಟ್ ದೆನ್ ಖಂಡಿತವಾಗ್ಲೂ ಎದೊಳ್ಬೇಕು ಅನ್ನೋ ನೀಡ್ ಇರ್ತಿತ್ತು. ಆ ಒಂದು ರೀಸನ್ಗೆ ಎದೊಳ್ತಾ ಇದ್ವಿ. ಬಟ್ ದೆನ್ ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಅಂದರೆ ತುಂಬಾ ಮೆಮೊರೀಸ್ ಮಾಡಿದ್ವಿ, ತುಂಬ ಕಲ್ತ್ವಿ, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಫೈನಲ್ ಆಗಿ ನನಗೆಲ್ಲ ಮೆಮೊರೀಸ್ ಮೂಮೆಂಟ್ಸ್ನ ನಾನು ಇದರಲ್ಲೇ ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡೆ. ಒಂದು ವಿಡಿಯೋದಲ್ಲೇ ಎಲ್ಲ ಮೂಮೆಂಟ್ಸ್ನ ಹಾಕ್ಬೇಕಂತ ಅಂದ್ಕೊಂಡೆ. ಬಟ್ ದೆನ್ ತುಂಬ ಕಂಜೆಸ್ಟೆಡ್ ನನ್ನ ಎಲ್ಲ ಲೆಂದಿ ಆಗ್ತಾ ಇದ್ದರೆ ಕಾರಣ ನಾನು 2 parts ಮಾಡಿದ್ದೀನಿ ಈ ವಿಡಿಯೋನ. ಸೊ ಖಂಡಿತವಾಗ್ಲೂ ಇದು ಪಾರ್ಟ್ 1. ಸೊ ನನ್ನ ಪಾರ್ಟ್ 2 ವಿಡಿಯೋಗೆ ಸ್ಟೇ ಟ್ಯೂನ್, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಪಾರ್ಟ್ 2 ಅಲ್ಲಿ ನನ್ನ ಕೆರೆಟ್ ಅಂದರೆ ನನ್ನ ಫ್ರೆಂಡ್ ನನ್ನ ಇಮಿಟೇಟ್ ಕೂಡ ಮಾಡಿದ್ದು. ಬಿಕಾಸ್ ಅಲ್ಲೊಂದು ವಿಡಿಯೋ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಆ ಒಂದು ರೀಸನಿಂದ ನನ್ನನ್ನು ಇಮಿಟೇಟ್ ಕೂಡ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದನ್ನಂತೂ ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಆ್ಯಂಡ್ ಖಂಡಿತವಾಗ್ಲೂ ನನಗೂ ತುಂಬ ಮಜಾ ಬಂತು. ಡೆಫಿನೆಟ್ಲಿ ಸ್ಪೋಟಿವಾಗಿ ತೊಗೊಂಡಿದ್ದೀನಿ. ಆ್ಯಂಡ್ ಯಾರದು ಹೇಗೆ ಏನು ಎತ್ತ ಅಂತ ಎಲ್ಲ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಆಲ್. ಸಿ ಯು ಆಲ್. ಬೈ ಬೈ. ಲವ್ ಯು.